ಕಾಣಿಸುವುದು. ಹೇಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಪೂಜಿತಂ ಭಜೆ ಶ್ರೀ ಭಾರತೀ ತೀರ್ಥಂ. ಶಾರದಾ ಪೀಠ ಸದ್ಗುರುಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಶ್ರೀ ಗುರುಭ್ಯೋ ನಮಃ. ನಮಸ್ತೆ. ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಂ ಅಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಂ ಬುದ್ಧಿಂಚ ದೇಹಿ ಮೇ. ಶ್ರೀ ಶಾರದಾ ಪರಮೇಶ್ವರ್ಯೈ ನಮಃ. ಮಮ ಕುಲದೇವತಾಭ್ಯೋ ನಮಃ. ನಿಮ್ಮ ಕುಲದೇವರನ್ನ ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಮಗುವಿಗೆ ಒಳ್ಳೆಯ ವಿದ್ಯೆ ಬುದ್ಧಿಯ ಅನುಗ್ರಹ, ಅಜ್ಞಾನದ ಅಂಧಕಾರವನ್ನ ಹೋಗಲಾಡಿಸಿ ಸುಜ್ಞಾನದ ಬೆಳಕನ್ನ ಅನುಗ್ರಹಿಸುವಂತೆ ಅಮ್ಮನವರ ಸನ್ನಿಧಿಯಲ್ಲಿ ನಿಮ್ಮ ಮಗುವಿನ ಬಗ್ಗೆ ಸಂಕಲ್ಪವನ್ನ ಮಾಡಿಕೊಳ್ಬೇಕು. ಹೇಳಿ. ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಸನ್ನಿಧೌ ಮಮ. ಮಗು ಗಂಡಾಗಿದ್ದಲ್ಲಿ ಕುಮಾರಸ್ಯ ಎಂಬುದಾಗಿಯೂ, ಹೆಣ್ಣಾಗಿದ್ದಲ್ಲಿ ಕುಮಾರ್ಯಾಹ ಎಂಬುದಾಗಿಯೂ ಹೇಳಿಕೊಂಡು ಮೊದಲಿಗೆ ಮಗುವಿನ ನಕ್ಷತ್ರ ರಾಶಿ, ನಂತರ ಮಗುವಿನ ಹೆಸರನ್ನ ಹೇಳ್ಕೊಳ್ಳಿ. ನಕ್ಷತ್ರ ರಾಶಿ ಗೊತ್ತಿಲ್ಲದ್ರೆ ಮಗುವಿನ ಹೆಸರನ್ನೇ ಹೇಳ್ಕೊಳ್ಳಿ. ಮಗು ಗಂಡಾಗಿದ್ದಲ್ಲಿ ಕುಮಾರಸ್ಯ ಎಂಬುದಾಗಿಯೂ, ಹೆಣ್ಣಾಗಿದ್ದಲ್ಲಿ ಕುಮಾರ್ಯಾಹ ಎಂಬುದಾಗಿಯೂ ಹೇಳಿಕೊಂಡು ಮೊದಲಿಗೆ ಮಗುವಿನ ನಕ್ಷತ್ರ, ನಂತರ ರಾಶಿ, ನಂತರ ಮಗುವಿನ ಹೆಸರನ್ನ ಹೇಳ್ಕೊಳ್ಳಿ. ನಕ್ಷತ್ರ ರಾಶಿ ಗೊತ್ತಿಲ್ಲ ಇದ್ರೆ ಮಗುವಿನ ಹೆಸರನ್ನೇ ಹೇಳ್ಕೊಳ್ಳಿ. ಹೇಳಿ. ಸದ್ಬುದ್ಧಿ ಸದ್ವಿದ್ಯಾ ಪ್ರಾಪ್ತ್ಯರ್ಥಂ ಅಜ್ಞಾನ ಪರಿಹಾರ ಪೂರ್ವಕ ಸುಜ್ಞಾನ ಪ್ರಾಪ್ತ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಪ್ರಸಾದೇನ ಅಕ್ಷರ ಅಭ್ಯಾಸಂ ಕರ್ಮ ಕರಿಷ್ಯೇ. ಈಗ ಸಂಕಲ್ಪವನ್ನ ಮಾಡಿಯಾಗಿದೆ. ಮಗುವಿನ ನೀವು ಅಕ್ಷರ ಕಲಿಸಬೇಕಾದ ಮಗುವನ್ನ ನಿಮ್ಮ ಮಡಿದ ಮೇಲೆ ಅಥವಾ ತೊಡೆಯ ಮೇಲೆ ಕೊಳ್ಳಿಸಿಕೊಳ್ಳಿ. ಹಾಗೆಯೇ ಮಗುವಿನ ಕೈಯಲ್ಲಿ ಅಕ್ಕಿ ತಟ್ಟೆ, ಮಗುವಿನ ಕೈಯಲ್ಲಿ ಸಾಲಿನಲ್ಲಿ ಬಂದು, ಒಂದೇ ಸಾಲಿನಲ್ಲಿ ಬಂದು ಅಮ್ಮನವರ ಮುಂದೆ ಸಮರ್ಪಿಸಿ ಮೊದಲೇ ಹೇಳಿದಾಗೆ ನಿಮ್ಮಲ್ಲಿರ್ತಕ್ಕಂಥ ಚೀಟಿಯನ್ನ ಹೊರಗೆ ಹೋದ ನಂತರ ನಿಮ್ಮ ಮುಂದೆ ಬೋರ್ಡ್ ಇದೆ, ಅದನ್ನು ನೋಡಿಕೊಂಡು ಕೂಡ ಬರೆದುಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಅಕ್ಕಿಯ ತಟ್ಟೆ ಮೇಲಿರ್ತಕ್ಕಂಥ ಅರಿಶಿನ ಕೊಂಬನ್ನ ಮಗುವಿನ ಕೈಯಲ್ಲಿ ಕೊಟ್ಟೆ ಹಿಡಿಸಿ ಬರಸಿ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಮನಸ್ಸಿನಲ್ಲಿ ಹೇಳಿ ಬರಸಿ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾಯೈ ನಮಃ. ಶ್ರೀ ಶಾರದಾಯೈ ನಮಃ.
ಶ್ರೀ ಶಾರದಾಯೈ ನಮಃ. ಶ್ರೀ ಶಾರದಾ ದೇವರಿಗೆ ಮುಂಭಾಗದಲ್ಲಿ ಫೋಟೋವನ್ನು ತೆಗೆದಿರ್ತಕ್ಕಂಥ ವಿಶೇಷವಾಗಿದೆ. ಶ್ರೀ ಗಣೇಶಾಯ ನಮಃ. ಶ್ಲೋಕಗಳನ್ನು ನೀವು ಹೇಳ್ಕೊಳ್ತೀರಿ, ಮನಸ್ಸಿನಲ್ಲಿ ಹೇಳಿ ಬರೆಸಿ. ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ. ಶ್ಲೋಕಗಳನ್ನು ನೀವು ಹೇಳ್ಕೊಳ್ತೀರಿ, ಮನಸ್ಸಿನಲ್ಲಿ ಹೇಳಿ ಬರೆಸಿ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. అనే నువ్వు రాసిన ఏం కాదు. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಭ್ಯೋ ನಮಃ. ಶ್ರೀ ಶಾರದಾಯೈ ನಮಃ. ಶ್ರೀ ಶಾರದಾಯೈ ನಮಃ. ಶ್ರೀ ಶಾರದಾಯೈ ನಮಃ. ಶ್ರೀ ಶಾರದಾಯೈ ನಮಃ. ಶ್ರೀ ಸರಸ್ವತ್ಯೈ ನಮಃ. ದೇವರಿಗೆ ಮುಂಭಾಗದಲ್ಲಿ ಫೋಟೋವನ್ನು ತೆಗೆದಿರ್ತಕ್ಕಂಥ ವಿಶೇಷವಾಗಿದೆ. ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ, ಪ್ರಾರ್ಥನಾ చేయాలి. ಹೇಳಿ, ಅನ್ವಹಂ ಕೃಪಯ ದೇವಿ ಪರಮೇಶಿ ಪ್ರಸೀದನೆ ಅಭೀಷ್ಟ ದಾನಾದು ದೇವೇಶಿ ಚತುರಾನನ ವಲ್ಲಭೆ.